ಯುವಕ ಮತ್ತು ಯುವತಿಯರಿಗೆ ಸುರಕ್ಷಿತವಾಗಿ ಸೆಕ್ಸ್ ಮಾಡಲು ಒಂದಿಷ್ಟು ಸಲಹೆಗಳು. ಸೆಕ್ಸ್ ಟಿಪ್ಸ್. ಸಂವಹನ ಕಮ್ಯುನಿಕೇಷನ್ ಅತಿ ಮುಖ್ಯ. ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಮತ್ತು ಪರಸ್ಪರ ಗೌರವದಿಂದ ನಡೆದುಕೊಳ್ಳಲು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಅವರಿಗೆ ಇಷ್ಟವಾದುದು, ಕಂಫರ್ಟಬಲ್ ಎನಿಸಿದ್ದು ಮತ್ತು ಅಸಹಜ ಎನಿಸಿದ್ದು ಏನೆಂದು ಕೇಳಿ ತಿಳಿದುಕೊಳ್ಳಿ. ಯಾವುದೇ ದೈಹಿಕ ನಿಕಟತೆಯ ಮೊದಲು ಸಮ್ಮತಿ, ಒಪ್ಪಿಗೆ, ಕನ್ಸೆಂಟ್ ಪಡೆಯುವುದು ಕಡ್ಡಾಯ ಮತ್ತು ಮೊದಲ ಆದ್ಯತೆಯಾಗಿರಬೇಕು. 2. ಫೋರ್ಪ್ಲೇ ನಂಬಿಕೆ ಸಂಕಲನ ಆರಾಮ, ಟ್ರಸ್ಟ್ ಸಂಕಲನ ಕಂಫರ್ಟ್. ಸ್ಪರ್ಶ, ಪ್ರೀತಿಯ ಮಾತು ಮತ್ತು ನಗು ಖುಷಿಯ ವಾತಾವರಣವು ಮನಸ್ಸನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಿಕಟತೆಯ ಅನುಭವವು ಹೆಚ್ಚು ಸಹಜವಾಗಿ ಮತ್ತು ಆನಂದದಾಯಕವಾಗಿ ಇರುತ್ತದೆ. 3. ನಿಧಾನವಾಗಿ ಶಾಂತವಾಗಿ ಸ್ಲೋಲಿ ರಿಲ್ಯಾಕ್ಸ್ಡ್. ಯಾವುದಕ್ಕೂ ಆತುರಪಡಬೇಡಿ. ನಿಧಾನವಾದ ಮತ್ತು ಆಳವಾದ ಉಸಿರಾಟವು ನರಭಯ, ನರ್ವಸ್ನೆಸ್ ಮತ್ತು ಆತಂಕವನ್ನು ಕಡಿಮೆ ಮಾಡಿ ಅನುಭವವನ್ನು ಸುಧಾರಿಸುತ್ತದೆ. 4. ದೇಹದ ಅರಿವು, ಬಾಡಿ ಅವೇರ್ನೆಸ್. ನೀವಿಬ್ಬರೂ ರಿಲ್ಯಾಕ್ಸ್ಡ್ ಮನಸ್ಥಿತಿಯಲ್ಲಿರುವಾಗ ಮಾತ್ರ ನಿಕಟತೆ ಉತ್ತಮವಾಗಿರುತ್ತದೆ. ಹೆಚ್ಚು ಸುಸ್ತಾಗಿದ್ದಾಗ, ಕೋಪದಲ್ಲಿದ್ದಾಗ ಅಥವಾ ಮಾನಸಿಕ ಒತ್ತಡದಲ್ಲಿದ್ದಾಗ ನಿಕಟತೆಯನ್ನು ತಪ್ಪಿಸಿ. 5. ಶುಚಿತ್ವ, ಹೈಜೀನ್ ಬಹಳ ಮುಖ್ಯ. ದೇಹದ ಶುಚಿತ್ವ ಮತ್ತು ಸ್ವಚ್ಛ ಹಾಸಿಗೆಗಳ ಬಳಕೆ ಇಬ್ಬರಲ್ಲೂ ಆರಾಮದಾಯಕ ಭಾವನೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 6. ತೇವಕ್ಕಾಗಿ ಲೂಬ್ರಿಕೇಷನ್ ಅಗತ್ಯ. ಶುಷ್ಕತೆಯಿಂದ ಡ್ರೈನೆಸ್, ನೋವು ಅಥವಾ ಅಸ್ವಸ್ಥತೆ ಉಂಟಾಗಬಹುದು. ನೈಸರ್ಗಿಕ ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲ್ ಅಥವಾ ಜಲ ಆಧಾರಿತ ಲೂಬ್ರಿಕೆಂಟ್, ವಾಟರ್ ಬೇಸ್ಡ್ ಲೂಬ್ರಿಕೆಂಟ್ ಸುರಕ್ಷಿತ. ಕಂಡೋಮ್ ಬಳಸುವಾಗ ಎಣ್ಣೆ ಆಧಾರಿತ ಲೂಬ್ರಿಕೆಂಟ್ಗಳನ್ನು ಬಳಸಬಾರದು. 7. ಸುರಕ್ಷಿತ ಲೈಂಗಿಕತೆ, ಸೇಫ್ ಸೆಕ್ಸ್ ಬುದ್ಧಿವಂತಿಕೆ. ಲೈಂಗಿಕವಾಗಿ ಹರಡುವ ರೋಗಗಳು, ಎಸ್ಟಿಡಿ ಮತ್ತು ಅನಗತ್ಯ ಗರ್ಭಧಾರಣೆಯನ್ನು ತಡೆಯಲು ಕಂಡೋಮ್ ಬಳಸುವುದು ಅನಿವಾರ್ಯ. ಕಂಡೋಮ್ನ ಸರಿಯಾದ ಗಾತ್ರವನ್ನು ಆರಿಸುವುದು ಮುಖ್ಯ. 8. ಭಾವನಾತ್ಮಕ ನಿಕಟತೆ, ಇಮೋಷನಲ್ ಇಂಟಿಮೆಸಿ ದೈಹಿಕ ನಿಕಟತೆ. ನಿಮ್ಮ ಸಂಗಾತಿಯನ್ನು ಮೆಚ್ಚಿ ಪ್ರಶಂಸಿಸಿ. ಹತ್ತಿರ ಕುಳಿತುಕೊಳ್ಳುವುದು ಮತ್ತು ಅಪ್ಪಿಕೊಳ್ಳುವುದರಿಂದ, ಕಡಲ್ ಮಾಡುವುದರಿಂದ ನಿಮ್ಮಿಬ್ಬರ ಬಾಂಧವ್ಯ, ಬಾಂಡಿಂಗ್ ಹೆಚ್ಚುತ್ತದೆ. 9. ನಂತರದ ಆರೈಕೆ, ಆಫ್ಟರ್ ಕೇರ್. ದೈಹಿಕ ನಿಕಟತೆಯ ನಂತರ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವುದು, ಮಾತನಾಡುತ್ತಾ ಇರುವುದು, ನೀರು ಕುಡಿಯುವುದು ಮತ್ತು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಇದು ಸಂಬಂಧದಲ್ಲಿನ ನಂಬಿಕೆ ಮತ್ತು ಆಳವನ್ನು ಹೆಚ್ಚಿಸುತ್ತದೆ. 10. ಆರೋಗ್ಯವೇ ಮುಖ್ಯ, ಹೆಲ್ತ್ ಮ್ಯಾಟರ್ಸ್. ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವು ಲೈಂಗಿಕ ಸಾಮರ್ಥ್ಯವನ್ನು, ಪರ್ಫಾರ್ಮೆನ್ಸ್ ಕಡಿಮೆ ಮಾಡುತ್ತದೆ. ದೈಹಿಕ ಫಿಟ್ನೆಸ್ ಉತ್ತಮವಾಗಿದ್ದರೆ ಸಹಿಷ್ಣುತೆ, ಸ್ಟ್ಯಾಮಿನಾ ಸಹಜವಾಗಿ ಸುಧಾರಿಸುತ್ತದೆ. ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಏನೆಂದು ನಮಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ಮತ್ತು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ.